ಹಲೋ ಗೈಸ್, ವೆರಿ ಗುಡ್ ಮಾರ್ನಿಂಗ್. ಸೊ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ತುಂಬ ಅಂದರೆ ತುಂಬಾ ಬೇಜಾರು, ತುಂಬ ಎಮೋಷ್ನಲ್ ಡೇ ಅನ್ಬೋದು ನನಗೆ. ಸೊ ಅದಕ್ಕೂ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀ ಲೋಕೇಶ್ ಯೂಟ್ಯೂಬ್ ಚಾನಲ್ ಗೈಸ್. ಈಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾರೋ ಟೈಮಿಂಗ್ಸ್ ಬಂದು ಅರ್ಲಿ ಮಾರ್ನಿಂಗ್ 7 o'clock ಆಗಿದೆ. ಇಷ್ಟೊತ್ತಿಗೆ ಯಾಕಪ್ಪ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂದರೆ, ಏನೋ ಗೊತ್ತಿಲ್ಲ, ನಿನ್ನೆಯಿಂದ ತುಂಬ ಸಾವಿನ ಮೇಲೆ ಸಾವು ಆಗ್ತಾಯಿದೆ. ಆಲ್ರೆಡಿ ಬೆಂಗಳೂರಿಂದ ಎಲ್ಲರೂ ಬಂದಿದ್ದಾರೆ. ಅಮ್ಮ ನನ್ನ ಕರ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದಾರೆ. ಇವತ್ತು ನಮ್ಮನ್ನೆಲ್ಲ ಆಗಲಿ ಬಿಟ್ಟು ಹೋಗಿರೋದು ನಮ್ಮ ದೊಡ್ಡಪ್ಪ. ಅವ್ರ ಬಗ್ಗೆ ಏನು ಹೇಳಬೇಕು ಅಂತಲೂ ನನಗೆ ಗೊತ್ತಾಗ್ತಾಯಿಲ್ಲ. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ನಮಗೆ ಅಂತ ಒಂದು ಗೂಡಾಗಿತ್ತು ಬೆಂಗಳೂರಲ್ಲಿ ಅಂದರೆ ಅದಕ್ಕೆ ಕಾರಣವೇ ಅವರು ಅಂತ ಹೇಳ್ಬೋದು. ಯಾಕೆಂದರೆ ಈ 20 ವರ್ಷದ ಹಿಂದೆ ನಿಮಗೆಲ್ಲ ಗೊತ್ತು ಎಜುಕೇಷನ್ ಅಂದರೆ ಹೆಂಗಿರುತ್ತೆ. ಓದೋದು ಅಷ್ಟೆಲ್ಲ ಇಲ್ಲ. ನಾವೆಲ್ಲ ಯೂಶ್ವಲಾಗಿ ಓದಿದ್ದೆಲ್ಲ ಗೌರ್ನಮೆಂಟ್ ಸ್ಕೂಲಲ್ಲೇ. ನಮಗೆ ಒಂದು ಆಫೀಸಿಗೆ ಹೋಗಬೇಕು ಅಂದರು, ಮನೆ ಪೇಪರ್ ಮಾಡಿಸ್ಬೇಕಂದ್ರು ಏನೂ ಗೊತ್ತಿಲ್ಲ. ನನ್ನ ತಾಯಿನೂ ಅದರಲ್ಲಿ ಹೆಬ್ಬೆಟ್ಟು, ಅವ್ರಿಗೂ ಏನೂ ಗೊತ್ತಿಲ್ಲ. ಇವ್ರು ಎಲ್ಲಿ ಕರ್ಕೊಂಡೋಗಿ ಏನು ಸೈನ್ ಮಾಡು ಅಂತಾರೋ ಅದನ್ನು ಮಾಡ್ತಿದ್ವಿ. ಇವ್ರು ಇಂಥ ಜಾಗಕ್ಕೆ ಬಂದು ಇದು ಮಾಡಬೇಕು, ಏನು ಇವ್ರು ಹೆಂಗೆ ಹೇಳ್ತಾರೋ ಹಂಗೆ ನಡೀತಾ ಇದ್ವಿ. ದೊಡ್ಡಪ್ಪ ಅಂದರೆ ದೊಡ್ಡಪ್ಪ ಚಿಕ್ಕಮ್ಮನ ಮಕ್ಳು ಇರ್ತಾರಲ್ಲ, ಅಕ್ಕನ ಗಂಡ. ಅವರು ನಮಗೆ ಯಾರೋ ಬೇರೆ ದೊಡ್ಡಪ್ಪ ಅನ್ನೋ ಥರ ನನಗೆ ನಿಜವಾಗ್ಲೂ ಫೀಲ್ ಆಗಲಿಲ್ಲ. ಅಷ್ಟು ಚೆನ್ನಾಗಿ ನಮ್ಮನ್ನು ನೋಡಿಕೊಂಡ್ರು. ಇವತ್ತು ಅವ್ರು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಇಲ್ಲಿಗೆ ಬೆಂಗಳೂರಿಂದ ಊರಿಗೆ ತೊಗೊಂಬಂದಿದ್ದಾರೆ, ಹೊಲದಲ್ಲಿ ಮಣ್ಣು ಮಾಡೋಣ ಅಂಥೇಳಿ. ಅವರು ನಮ್ಮ ದೊಡ್ಡಮ್ಮಂದು ಇಲ್ಲಿ ಜಮೀನಿದೆಯಲ್ಲ, ಸೊ ಆ ಜಮೀನಲ್ಲಿ ಮಾಡೋಕ್ಕೆ ಅಂಥೇಳಿ ಕರ್ಕೊಂಬಂದಿದ್ದಾರೆ. ಈಗ ಅಲ್ಲಿಗೆ ಹೋಗ್ತಾಯಿದ್ದೀನಿ. ಗೊತ್ತಿಲ್ಲ ದೊಡ್ಡಮ್ಮ ಮತ್ತು ಅಕ್ಕ ಎಲ್ಲ ಎಷ್ಟು ಬೇಜಾರಲ್ಲಿದ್ದಾರೆ ಅಂತ. ಬಟ್ ನನಗಂತೂ ಏನು ಹೇಳಬೇಕು ಅಂತಲೂ ಗೊತ್ತಾಗ್ತಿಲ್ಲ ಅವ್ರ ಬಗ್ಗೆ. ಅವರಿಲ್ಲ ಅಂದಿದ್ರೆ ನಿಜವಾಗ್ಲೂ ನಮ್ಗೆ ಏನೂ ಆಗ್ತಿರ್ಲಿಲ್ಲ. ಇದ್ದಾಗ ಯಾರದೇ ಆಗಲಿ ವ್ಯಾಲ್ಯೂ ಗೊತ್ತಾಗಲ್ಲ, ಅವ್ರನ್ನ ಕಳ್ಕೊಂಡಾಗ ಅವ್ರದ್ದು ವ್ಯಾಲ್ಯೂ ಗೊತ್ತಾಗತ್ತೆ ಅಂತ ಅನಿಸುತ್ತೆ. ಇನ್ನೊಂದು ಏನಪ್ಪ ಅಂದರೆ, ಯಾರೇ ಸತ್ರು ಅಷ್ಟೇ ಅವ್ರ ಫ್ಯಾಮಿಲಿಗೆ ಅದನ್ನು ತಡ್ಕೊಳೋ ಶಕ್ತಿ ಇರಲ್ಲ. ಆ ತಡ್ಕೊಳೋ ಶಕ್ತಿನೂ ಕೊಡಲಿ ಅಂತ ಕೇಳ್ಕೊತೀನಿ. ಇನ್ನೇನು ಅಮ್ಮನೂ ಕೂಡ ಬಂದಿದ್ದಾರೆ. ಸೊ ನಾನು ಅವ್ರಿಗೆಲ್ಲ ಹಾಕೋದಕ್ಕೆ ಹೂವು ಮತ್ತು ಎಲ್ಲ ತೊಗೊಂಡು ಇಲ್ಲಿ ರೆಡಿ ಆಗಿದ್ದೀನಿ. ನಾವು ಹೋಗ್ತಾ ಇರೋದೀಗ ನನ್ನ ಮೈದನ ಬೈಕ್ ಇಲ್ಲೇ ಇದೆ. ಸೊ ಬೈಕಲ್ಲೇ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿ ಹೋಗಿ ಸಿಚುವೇಶನ್ ಅಮ್ಮ ಕೆಳಗಡೆ ಹೋಗಿದ್ದಾರೆ. ಬಟ್ ಜಾಸ್ತಿ ಅಲ್ಲಿ ಹೋದ್ಮೇಲೂ ಕೂಡ ನಾನು ಜಾಸ್ತಿ ಬ್ಲಾಗಲ್ಲಿ ತೋರಿಸೋದಕ್ಕೆಲ್ಲ ಆಗಲ್ಲ. ಆದಷ್ಟು ದೊಡ್ಡಪ್ಪ ಬಂದಿದ್ದಾರೆ ಅಂತ ಹೇಳಿ ಅವ್ರಿಗೇನು ಮಾಡಿಸ್ಬೇಕು ಅನ್ನೋದನ್ನು ನಮ್ಗೆ ಗೊತ್ತಾಗ್ತಿಲ್ಲ ಗೈಸ್. ಯಾರಾದರೂ ನಮಗೆ ಒಂದು ಸಹಾಯ ಮಾಡಿದ್ದಾರೆ ಅಂದರೆ ಸಾಯೋವರೆಗೂ ಅವ್ರ ಋಣನ ಮರಿಬಾರ್ದು ನಾವು. ಅದರಲ್ಲೂ ನಮ್ಮ ದೊಡ್ಡಪ್ಪನಿಂದ ನಮಗೆ ಒಂದು ಮನೆ ಆಗಿದೆ ಅಂದರೆ ಅದನ್ನು ನಾನು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ಬೋದು. ಈಗಲೆಲ್ಲ ಎಷ್ಟು ಅಂದರೆ ನಾವು ಉಸಿರಿರೋವರೆಗೂ ನಮ್ಮ ದೊಡ್ಡಪ್ಪ ಮಾಡಿರೋ ಸಹಾಯನ ಗೈಸ್ ನಾವು ಯಾವುದೇ ಕಾರಣಕ್ಕೂ ಮರೆಯಲ್ಲ. ಯಾಕೆಂದರೆ ನಿಮಗೆಲ್ಲ ಗೊತ್ತು, 4 ಜನ ಹೆಣ್ಮಕ್ಳನ್ನ ಇಟ್ಕೊಂಡು ಒಂದು ಮನೆ ಮಾಡೋದು ಅಂದರೆ ಎಷ್ಟು ಕಷ್ಟ ಇರುತ್ತೆ ಅಂತ. ಆ ಥರ ಕಷ್ಟನೇ ನಮ್ಮಮ್ಮ ನಿಭಾಯಿಸಿದ್ದಾರೆ. ನಮ್ಮ 4 ಜನ ಹೆಣ್ಮಕ್ಳು, ಅದರಲ್ಲೂ ಜನ ಸಾವಿರ ಮಾತಾಡೋದು, ಅದ್ರ ಮಧ್ಯೆ ಒಂದು ಮನೆ ಮಾಡಿಕೊಂಡು ಅವಾಗೆಲ್ಲ ಹೂವು ಮಾರಿಕೊಂಡು ನಾವು ಹೂವು ಮಾರೋ ಜೀವನದಲ್ಲಿ ಮನೆ ಮಾಡ್ಕೊಳೋದು ಅಂದರೆ ಅಷ್ಟು ಸುಲಭ ಅಲ್ಲ. ಆದರೆ ಅವಾಗ ಏನೂ ಪೇಪರ್ ಇಲ್ಲ ಅಂದಿದ್ರೆ ಇವಾಗ ನಮ್ಮನ್ನು ಎತ್ತಂಗಡಿ ಮಾಡಿಸಿರೋರು ಬೆಂಗಳೂರಲ್ಲೂ ಕೂಡ. ಒಂದು ಏನೂ ಇಲ್ದಂಗೆ ಅವ್ರು ನಮಗೊಂದು ಪೇಪರ್ ನಮ್ಮ ಹೆಸರಲ್ಲಿ ಅಂತ ಮಾಡಿಸ್ಕೊಟ್ಟಿದ್ದು ನಮ್ಮ ದೊಡ್ಡಪ್ಪನೇ. ಅವ್ರಿಗೆ ಯಾವಾಗಲೂ ನಾವು ಚಿರಋಣಿ ಆಗಿರ್ತೀವಿ. ಇವತ್ತು ಅವ್ರು ಬಿಟ್ಟು ಹೋಗಿರೋದು ನಮ್ಗೆ ತುಂಬ ನೆನಪಿದೆ. ಬಟ್ ದೊಡ್ಡಪ್ಪ ಮಿಸ್ ಯು. ನೀವು ಮಾಡಿರೋ ಸಹಾಯನ ನಾವು ಯಾವತ್ತೂ ಮರೆಯಲ್ಲ. ಬೇರೆಯವ್ರು ಹೆಂಗೋ ಗೊತ್ತಿಲ್ಲ, ಸಹಾಯ ತೊಗೊಂಡು ಮರ್ತೋಗ್ಬೋದು. ಬಟ್ ನಿಮ್ಮ ಸಹಾಯನ ಯಾವುದೇ ಕಾರಣಕ್ಕೂ ನಾವು ಮರೆಯಲ್ಲ. ನಿಮ್ಮಿಂದಲೇ ನಾವು ನಿಮಗೆ ಒಳ್ಳೆಯದಾಗಲಿ, ನಿಮ್ಮ ಕುಟುಂಬದವ್ರಿಗೂ ಕೂಡ ಒಳ್ಳೆಯದಾಗಲಿ, ಹಾಗೆ ದೊಡ್ಡಮ್ಮನಿಗೂ ಕೂಡ ಅದನ್ನು ತಡ್ಕೊಳೋ ಶಕ್ತಿ ಕೊಡಲಿ. ನಾವು ಏನೇ ಮಾಡಿದರೂ ಕೂಡ ಹೊಟ್ಟೆಗೆ ಹಾಕ್ಕೊಂಡು ನಮ್ಮನ್ನು ಕೂಡ ಕ್ಷಮಿಸ್ತಾ ಇರಿ ಅಂತ ಹೇಳ್ತೀನಿ. ಇನ್ನೊಂದು ಸಲ ಹೇಳ್ತೀನಿ, ದೊಡ್ಡಪ್ಪ ಮಿಸ್ ಯು ದೊಡ್ಡಪ್ಪ. ದೊಡ್ಡಮ್ಮನ ಎಲ್ಲರೂ ಚೆನ್ನಾಗಿ ನೋಡ್ಕೋತಾರೆ ಅನ್ನೋ ಹೋಪ್ ಇದೆ. ಬಟ್ ಬನ್ನಿ ಅಲ್ಲಿ ಹೋಗಿ ಏನು ನಡೀತಾ ಇದೆ ಅನ್ನೋದನ್ನು ಶೇರ್ ಮಾಡ್ತೀನಿ ಗೈಸ್. ಎಲ್ಲ ತಡ್ಕೊಳ್ಳಿ ಅಷ್ಟೇ.
ವಯಸ್ಸು ನೋಡಿ, ಇವರೇ ನಾನು ಹೇಳಿದ್ದು ಬೆಳಗ್ಗೆ ತೀರ್ಕೊಂಡಿದ್ದಾರೆ ಅಂತ. ಈಗ ಟೈಮ್ ಬಂದು 7:15 ಅಷ್ಟೊತ್ತಿಗಾಗಲೇ ಬೆಂಗಳೂರಿಂದ ತೊಗೊಂಡು ಬಂದಿದ್ದಾರೆ. ನೋಡಿದ್ರಲ್ಲ ಗೈಸ್. ಬಟ್ ಅಲ್ಲಿ ನನಗೆ ಜಾಸ್ತಿ ಹೊತ್ತು ವ್ಲಾಗ್ ಕಂಟಿನ್ಯೂ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ. ಯಾಕೆ ಹೇಳಿದ್ದು ಅಂದರೆ, ಯಾಕೆ ಅವರು ವಿಡಿಯೋಸ್ ಮಾಡಿದೆ ಅಂತ ಹೇಳಿದ್ರೆ, ಕೆಲವರು ಅಂದ್ಕೊಬೋದು ವ್ಲಾಗಿಗೋಸ್ಕರ ಮಾಡಿದ್ದಾರೆ ಅಂತ. ಖಂಡಿತ ಯಾವುದೇ ವ್ಲಾಗಿಗೋಸ್ಕರ ಅಲ್ಲ. ಅದನ್ನು ಸ್ವಲ್ಪ ಒಂದೇ ಒಂದು 10 ಸೆಕೆಂಡ್ಸು ನಾನು ತೊಗೊಂಡಿಲ್ಲ. ಅದು ಯಾಕೆಂದರೆ ಅಂಥ ಪುಣ್ಯಾತ್ಮರನ್ನ ಅಥವಾ ನಮಗೆ ಸಹಾಯ ಮಾಡಿದವ್ರನ್ನ ಮತ್ತೆ ನಾನು ನೋಡ್ತೀನಿ ಅಂದ್ರೂ ಅದು ಇರಲ್ಲ. ಸೊ ಒಂದು ಸಣ್ಣ ತುಣುಕು ಇರಲಿ ಅಥವಾ ಅವ್ರದ್ದೊಂದು ನೆನಪಾಗಿರಲಿ ಅಂತ ಅಷ್ಟೇ ನಾನು ಮಾಡಿದ್ದು. ಅವರು ನಮಗೆ ಮಾಡಿರೋ ಸಹಾಯದ ಮುಂದೆ ನಾವಿವಾಗ ಅವ್ರನ್ನ ಮತ್ತೆ ನೋಡಬೇಕು ಅಂತ ಹೇಳಿದ್ರೆ ಅವ್ರನ್ನ ಫೋಟೋದಲ್ಲಿ ನೋಡ್ಬೋದೇ ಹೊರತು ಅದೊಂದು ಯಾವ್ದು ಇರಲ್ಲ. ಅದೊಂದು ಮೆಮೊರಿ ಅನ್ನೋದನ್ನು ಕೂಡ ಇರಲ್ಲ ಗೈಸ್. ಸೊ ಅದೊಂದು ಇರಲಿ ಅಂತ ದೇವರು ನಮಗೆ ಮಾಡಿರೋ ಸಹಾಯದ ಮುಂದೆ ಅವ್ರಿಗೇನು ಮಾಡಿದ್ರು ಆಗಲ್ಲ. ಬಟ್ ಅವ್ರ ನೆನಪು ನಮ್ಮ ಮುಂದಕ್ಕೆ ಸದಾ ಇರಲಿ ಅಂತ ಅಷ್ಟೇ ಅದು ಮಾಡಿದ್ದು. ವ್ಲಾಗಿಗೋಸ್ಕರನೇ ಮಾಡಿದರೆ ಅದನ್ನು ಫುಲ್ಲು ವ್ಲಾಗು ತೊಗೊಂಡೋಗೋದು, ಇದೆಲ್ಲ ಮಣ್ಣು ಮಾಡೋದು ಇಲ್ಲಿವರೆಗೂ ತೋರಿಸ್ತಾ ಇದೆ. ಬಟ್ ಅದಷ್ಟು ವಿಡಿಯೋ ಮಾಡೋಷ್ಟು ನನಗೆ ಪೇಷನ್ಸ್ ಇಲ್ಲ. ಅಂದರೆ ಅವ್ರ ಮುಂದೆ ಅಳ್ತಿರೋರ ಮುಂದೆ ನಾವು ಹೋಗಿ ವಿಡಿಯೋ ಮಾಡ್ಕೊಳೋದು ನನಗೆ ಅಷ್ಟು ಸರಿ ಅನಿಸಲ್ಲ. ಆಮೇಲೆ ಆ ಟೈಮಲ್ಲಿ ಯಾರೂ ಬ್ಲಾಗ್ ಮಾಡ್ಕೊಂಡಿರೋದಕ್ಕೂ ಕೂಡ ಆಗಲ್ಲ. ಮತ್ತು ಅಲ್ಲಿಂದ ಬಂದು ಆ್ಯಕ್ಚುಲಿ ನಾವು ಬೆಂಗಳೂರಿಗೆ ಹೊರಟಿದ್ದೀನಿ ಗೈಸ್. ತಗೋಬರ್ರಿ ದೀಕ್ಷಾ. ಸೊ ಮತ್ತೆ ಬಂದು ನಾನು ಮಣ್ಣು ಮಾಡಾದ್ಮೇಲೆ ಡೈರೆಕ್ಟ್ ಅಮ್ಮ ಎಲ್ಲ ಬಂದಿದ್ದಾರೆ. ಸೊ ಅವ್ರ ಜೊತೆ ನಾನು ಮತ್ತು ಡೈರೆಕ್ಟ್ ಆ್ಯಕ್ಚುಲಿ ಬೆಂಗಳೂರಿಗೆ ಹೋಗ್ತಾಯಿದ್ದೀನಿ. ಯಾಕೆಂದರೆ ಅಲ್ಲಿಂದ ದೊಡ್ಡಮ್ಮ ಎಲ್ಲ ಬಸ್ ಮಾಡ್ಕೊಂಬಂದಿದ್ರಂತೆ. ಸೊ ಅದೇ ಬಸ್ಸಲ್ಲಿ ಹೋಗೋಣ ಅಂತ ಹೊರಡ್ತಾಯಿದ್ದೀನಿ. ಇನ್ನು ಬಂದ ಮೇಲೆ ಸ್ನಾನ ಮಾಡಿದಿರ ಮನೆ ಒಳಗೂ ಬರೋಂಗಿಲ್ಲ ಆ್ಯಕ್ಚುಲಿ. ಇನ್ನು ಮತ್ತೆ ಇಲ್ಲಿ ಬಂದು ಏನೂ ಮಾಡೋದು ಇಟ್ಕೋಬೇಡ, ಎಲ್ಲ ಅಲ್ಲೇ ನಡಿ ಅಂತ ಹೇಳಿದ್ರು. ಹಾಗಾಗಿ ಎಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದೀನಿ ಈಗ. ಮತ್ತು ಹಾಲು ತುಪ್ಪ ಮುಗಿಸೋಕ್ಕೆ ದೊಡ್ಡಮ್ಮವ್ರು ಇಲ್ಲೇ ಇರ್ತಾರಂತೆ. ಸೊ ಇಲ್ಲೇ ಇದ್ದು ಕಾರ್ಯನೆಲ್ಲ ಮುಗಿಸ್ಕೊಂಡು ಬರ್ತಾರೆ. ನೋಡಬೇಕು ಗೈಸ್ ಯಾರ್ಯಾರು ಬಂದಿದ್ದಾರೆ ಏನೇನು ಅನ್ನೋದನ್ನು ಹೇಳ್ತೀನಿ. ಅಕ್ಕ ಬಂದಿದ್ದಾಳೆ, ಭಾವ ಬಂದಿದ್ದಾರೆ, ಅಕ್ಕನ ಮಕ್ಕಳು ಬಂದಿದ್ದಾರೆ, ಅಮ್ಮನೂ ಬಂದಿದ್ದಾರೆ. ಇನ್ನು ನಾವಷ್ಟೇ ಇಲ್ಲಿಗೆ ಪೆಂಡಿಂಗ್ ಇದ್ದಿದ್ದು. ಇಲ್ಲಿ ಬಂದಮೇಲೆ ಹೋಗೋಣ ಅಂಥೇಳಿ ನಾನು ಹೋಗಿರಲಿಲ್ಲ. ಈಗ ಬಂದ ತಕ್ಷಣ ನೋಡ್ಕೊಂಡು ಬಂದೆ. ಈಗ ಆ್ಯಕ್ಚುಲಿ ಅವರು ಇನ್ನೂ ಮಣ್ಣು ಮಾಡೋದಕ್ಕೆಲ್ಲ ರೆಡಿ ಆಗಿಲ್ಲ. ಒಂದು ಸ್ವಲ್ಪ ಹೊತ್ತು ಇಟ್ಟು ಮಧ್ಯಾಹ್ನದ ಮೇಲೆ ರೆಡಿ ಮಾಡ್ತಾರಂತೆ. ವೆದರು ಆಗಲೋ ಈಗಲೋ ಮಳೆ ಬರೋ ಥರನೂ ಇದೆ. ಫೈನಲಿ ನಾನು ಕೂಡ ಬ್ಯಾಗೆಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಸ್ಕೂಲ್ ಹತ್ರ ಹೋಗಲೇಬೇಕಾಗಿದೆ, ಅನಿವಾರ್ಯ. ಸ್ಕೂಲ್ ಹತ್ರ ಹೋಗಿ ಅವ್ಳದ್ದು ಸ್ಕೂಲ್ ಯೂನಿಫಾರ್ಮ್ ಮೆಜರ್ಮೆಂಟ್ ಇವತ್ತು ಒಂದೇ ದಿನ ಅಂತ ಇರೋದು. ಬಂದರೆ ಹೆಂಗೆ ಬರುತ್ತೆ ಅಂದರೆ ಟೈಮು ಈ ಕಡೆ ಹೋಗ್ದಿರ ಇರೋಕ್ಕೂ ಆಗ್ತಾಯಿಲ್ಲ, ಹೋಗ್ದಿರ ಇಲ್ಲೇ ಇರೋಣ ಅನ್ನೋಕ್ಕೂ ಆಗ್ತಾಯಿಲ್ಲ. ಅನಿಸುತ್ತೆ ಇವ್ರನ್ನ ಆಯಿತು ಇವಾಗ ಹೋಗಲಿಲ್ಲ ಅಂದರೆ ಮತ್ತೆ ಸ್ಕೂಲಲ್ಲಿ ಮಕ್ಳಿಗೆ ತೊಂದರೆ ಆಗುತ್ತೆ ಅಂತ. ಕೆಲವರು ಬಾಯಿಗೆ ಬಂದಂಗೆ ಮಾತಾಡ್ತಾರೆ, ಅಯ್ಯೋ ಒಂದು ಸ್ವಲ್ಪ ಹೊತ್ತು ಇರಲಿಲ್ಲ ಹೊಂಟೋದ್ಲು ಹಂಗೆ ಹಿಂಗೆ ಅಂತ. ಬಟ್ ಮಕ್ಳಿರೋರ್ಗೆ ಅವ್ರವ್ರ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ನಾನು ಕೂಡ ರಿತಿಕ್ಷನ್ ಸ್ಕೂಲ್ ಹತ್ರ ಹೋಗಿ ಸ್ವಲ್ಪ ಅವಳದೇನು ಪ್ರೊಸೀಜರ್ಸ್ ಇದೆ ಅದೆಲ್ಲ ಮುಗಿಸಿ ಇಲ್ಲಿ ಮಣ್ಣು ಮಾಡೋ ಅಷ್ಟರಲ್ಲಿ ಬರಬೇಕು ಗೈಸ್. ಸೊ ಇವತ್ತಿನ ವ್ಲಾಗಲ್ಲಿ ನನಗೇನು ಶೇರ್ ಮಾಡೋಕ್ಕೂ ಆಗ್ತಾಯಿಲ್ಲ, ಮತ್ತೆ ಹೇಳ್ತಾ ಇದ್ದೀನಿ. ಇದ್ದಾಗ ಚೆನ್ನಾಗಿ ನೋಡ್ಕೊಳ್ಳಿ ಎಲ್ರೂ. ಸತ್ತಾಗ ಆಳೋದ್ರಲ್ಲಿ ಏನೂ ಪ್ರಯೋಜನ ಇಲ್ಲ. ಇದ್ದಾಗ ಯಾರು ಏನು ಕೊಟ್ಟಿರ್ತೀವೋ ಅದೇ ನಡೆಯೋದು. ಆ ದೇವರು ಅವ್ರ ಮನೆಯವ್ರಿಗೆಲ್ರಿಗೂ ಒಳ್ಳೇದು ಮಾಡಲಿ, ಏನೇ ಅವ್ರಿಗೆ ಮುಂದೆ ಎಲ್ಲ ತಡ್ಕೊಳೋ ಶಕ್ತಿ ಕೊಡಲಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ ಗೈಸ್. ಥ್ಯಾಂಕ್ ಯು.